ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರೀಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರುತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಅತ್ಯಂತ ಪರಮಮಂಗಳಕರವಾಗಿರುವಂತಹ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯ ಮಹಾಮಹಿಮೆಯನ್ನು ತಿಳಿಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏಕಾದಶಿ ಸಕಲ ವ್ರತಗಳ ಹಿಂದೆ ಅಂತ ಹೇಳಿ ಶಾಸ್ತ್ರಕಾರ ನಮಗೆ ತಿಳಿಸಿರುವಂಥದ್ದು. ಎಲ್ಲ ವ್ರತಗಳನ್ನು ಮಾಡುವ ಫಲ ಏಕಾದಶಿ ವ್ರತದಿಂದ ಬರ್ತಾ ಇದೆ. ಭವಿಷ್ಯೋತ್ತರ ಪುರಾಣದಲ್ಲಿ ವಿಷ್ಣು ಶಯನಿ ಏಕಾದಶಿ ಅಂತ ಇದನ್ನು ಕರೀತಾ ಇದ್ದಾರೆ. ಆಷಾಢಸ್ಯ ಸಿತೇ ಪಕ್ಷೇ, ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಶಯನಿ ಏಕಾದಶಿ ಅಂತ ಕರೀತಾ ಇದ್ದಾರೆ. ಕೃಷ್ಣ ಪರಮಾತ್ಮನನ್ನು ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾರದರು ಕೇಳಿದ ಕೂಡಲೇ ಭಗವಂತ ಹೇಳ್ದ, ಇದನ್ನು ಬ್ರಹ್ಮದೇವರು ವಿಸ್ತಾರವಾಗಿ ನಾನು ಹೇಳಿದ್ದೀನಿ, ಅದೇ ಉತ್ತರವನ್ನು ನನಗೆ ಹೇಳ್ತೀನಿ. ಏನು ಉತ್ತರ? ವೈಷ್ಣವೋಸಿ ಮುನಿಶ್ರೇಷ್ಠ ಸಾಧುಪೃಷ್ಟಂ ಕಲಿಪ್ರಿಯ. ಕಲಿಯುಗದಲ್ಲಿ ಅನೇಕ ರೀತಿಯ ಪಾಪಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಎಲ್ಲ ಪಾಪಗಳ ನಿವೃತ್ತಿಗೆ ಸುಲಭವಾದ ಉಪಾಯ ಅದು ಏಕಾದಶಿಯ ಆಚರಣೆ. ಕರ್ತವ್ಯಂತು ಪ್ರಯತ್ನೇನ ಸರ್ವಪಾಪಾಪನುತ್ತಯೇ. ಎಲ್ಲ ಪಾಪಗಳ ಪರಿಹಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಬರ್ತಾ ಇದೆ. ಋಷಿಕೇಶ ಪ್ರೀತಗೇತು ಕರ್ತವ್ಯಂ ವ್ರತಮುತ್ತಮಂ. ಇಂದ್ರಿಯಗಳಿಗೆ ನಿಯಾಮಕನಾಗಿರುವಂತಹ ಭಗವಂತನ ರೂಪ ಅದು ಋಷಿಕೇಶ. ಆ ಋಷಿಕೇಶ ರೂಪದ ಪ್ರೀತ್ಯರ್ಥಕವಾಗಿ, ಋಷಿಕ ಅಂದರೆ ಇಂದ್ರಿಯ, ಅದಕ್ಕೆ ಈಶ ನಿಯಾಮಕನಾದಂಥವನು ಭಗವಂತ. ಈ ವ್ರತವನ್ನು ಒಂದು ಕಥೆಯ ಮೂಲಕವಾಗಿ ನಿನಗೆ ಹೇಳ್ತೀನಿ ಕೇಳು. ಯಸ್ಯ ಶ್ರವಣ ಮಾತ್ರೇಣ ಸರ್ವ ಮಹಾಪಾಪಂ ಪ್ರಣಶ್ಯತಿ. ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಹಿಂದೆ ಮಾಂಧಾತ ನಾಮ ರಾಜರ್ಷಿರ್ ವೈವಸ್ವಧ್ವಂಸ ಸಂಭವ. ಹಿಂದೆ ಮಾಂಧಾತ ಅಂತ ಹೇಳಿ ದೊಡ್ಡ ರಾಜರ್ಷಿ ಇದ್ದ. ಅವನು ವೈವಸ್ವದ ವಂಶದಲ್ಲಿ ಹುಟ್ಟಿದಂಥವನು, ಸತ್ಯಸಂಧನಾಗಿದ್ದ, ಅತ್ಯಂತ ಪ್ರತಾಪಶಾಲಿಯಾಗಿದ್ದ. ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾ ಇದ್ದ. ನಿರಾತಂಕ ಪ್ರಜಾಸ್ತಸ್ಯ ಧನಧಾನ್ಯ ಸಮನ್ವಿತಾ. ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ. ಬಹಳ ಪ್ರೀತಿಯಿಂದ, ಅಂದರೆ ನೋಡಿ, ರಾಜನಾದಂಥವನು ತನ್ನ ಮಕ್ಕಳಂತೆ ಪ್ರಜೆಗಳನ್ನು ನೋಡ್ತಾ ಇದ್ದ. ಇವತ್ತು ಉಲ್ಟಂಪಲ್ಟಾಗಿದೆ. ಮಕ್ಕಳನ್ನು ಮಾತ್ರ ನೋಡ್ತಾರೆ, ಪ್ರಜೆಗಳಿಲ್ಲೇ ಇಲ್ಲ. ಅದಕ್ಕೆ ಹೇಳ್ತಾರೆ, ತನ್ನ ಮಕ್ಕಳಕ್ಕಿಂತಲೂ ಹೆಚ್ಚು ಆ ಪ್ರಜೆಗಳನ್ನು ಪ್ರೀತಿ ಮಾಡ್ತಾ ಇದ್ದ. ಅವನ ರಾಜ್ಯ ನ್ಯಾಯದಿಂದ ನಡೀತಾ ಇತ್ತು. ಒಂದು ಸಾರಿ ನಡೆದಿರುವಂತಹ ಪಾಪ ಘಟನೆಯ ಫಲವಾಗಿ ಅವನ ರಾಜ್ಯದಲ್ಲಿ 3 ವರ್ಷದವರೆಗೆ ಮಳೆನೇ ಬರಲಿಲ್ಲ. ಜನ ಎಲ್ಲ ಪಾಪ ಒದ್ದಾಡ್ಲಿಕ್ಕೆ ಶುರು ಮಾಡಿದರು. ಹಾಹಾಕಾರ ಎದ್ದು ಬಿಡ್ತು. ಯಾಕಪ್ಪ ಮಳೆ ಬರ್ತಾ ಇಲ್ಲ, ಏನು ತೊಂದರೆ ಆಗಿದೆ? ರಾಜ್ಯದಲ್ಲಿ ಸ್ವಾಹ ಸದಾ ವಷಟ್ಕಾರ, ಅಂದರೆ ಸ್ವಾಹ ಅಂದರೆ ಹೋಮ, ಸ್ವಧಾ ಅಂದರೆ ಪಿತೃಯಜ್ಞ, ಇವೆಲ್ಲವೂ ನಿಂತು ಹೋಗ್ಬಿಟ್ಟಿದೆ. ವೇದಾಧ್ಯಯನ ಇಲ್ಲ. ಸ್ವಾಹ ಸದಾ ವಷಟ್ಕಾರ ವೇದಾಧ್ಯಯನ ವರ್ಜಿತಾ. ಒಳ್ಳೆ ಸಸ್ಯಗಳು, ಒಳ್ಳೆ ಚೆನ್ನಾಗಿ ವನಸ್ಪತಿಗಳು, ಗಿಡ ಬೆಳೆಯುವಂಥದ್ದು ಬೆಳಿತಾನೇ ಇಲ್ಲ. ಯಾಕೆ ಹೀಗಾಗಿದೆ? ಪ್ರಜೆಗಳೆಲ್ಲ ಪಾಪ ಬರಗಾಲದಲ್ಲಿ ರಾಜನ ಹತ್ರ ಬಂದರು. ಮಹಾರಾಜರೇ,
ಯಾವ ಬೆಳೆನೂ ಬೆಳೀತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಯಾಕೆ ಹಿಂಗಾಗ್ತಾ ಇದೆ? ಅದರಲ್ಲೂ ನಾರಾ ಅಂದರೆ ನೀರಿಗೆ ಹೆಸರು, ನಾರಾ ಅಂತ ಕರೀತಾರೆ. ಇಂತಹ ನೀರೇ ಭಗವಂತನಿಗೆ ಆಶ್ರಯವಾಗಿರುವಂಥದ್ದು. ಅದಕ್ಕೆ ಅವನನ್ನು ನಾರಾಯಣ ಅಂತ ಕರೀತಾರೆ. ಆಪೋ ನಾರಾ ಇತಿ ಪ್ರೋಕ್ತ ಪುರಾಣೇಶು ಮನೀಷಿಭಿಃ ಅಯನಂತಾಂ ಭಗವಸ್ತೇನ ನಾರಾಯಣ ಸ್ಮೃತಃ. ಅಂತಹ ಪರ್ಜನ್ಯ ರೂಪಿಯಾಗಿರುವಂತಹ ಭಗವಂತ ಸರ್ವತ್ರದಲ್ಲಿ ವ್ಯಾಪಿಸಿರುವಂಥವನು, ಮಳೆಯನ್ನು ತರಿಸುವಂಥವನು. ಯಾಕೆ ಮಳೆ ಬರ್ತಾ ಇಲ್ಲ? ಜಲಾಭಾವ ಯಾಕಾಗಿದೆ? ನೀರು ಯಾಕೆ ಬರ್ತಾ ಇಲ್ಲ? ಪ್ರಜೆಗಳೆಲ್ಲ ನಾಶವಾಗಿ ಹೋಗ್ತಾ ಇದ್ದಾರೆ. ಮನುಷ್ಯ ಬದುಕೋದೇ ಆಹಾರದಿಂದ. ಆಹಾರನೇ ಸಿಗಲಿಲ್ಲ, ಬೆಳೆನೇ ಬೆಳೆಯಲಿಲ್ಲ ಅಂದರೆ ಬದುಕೋದು ಹೇಗೆ? ಮಾಂಧಾತ ಪಾಪ ಯಾವಾಗ ಬಂದು ಹಿಂಗೆ ಹೇಳಿದ್ರು, ರಾಜ ಅಂತಾನಂತೆ, ಸತ್ಯಮುಕ್ತಂ ಭವೇದ್ಭ್ಯಶ್ಚ ನ ಮಿಥ್ಯಾಭಿತಂ ವಚಃ. ಹೌದು, ಬ್ರಹ್ಮಸ್ವರೂಪವಾಗಿರುವಂಥದ್ದು ಅನ್ನ. ನೀವು ಹೇಳಿದ್ದೆಲ್ಲ ಸತ್ಯ. ಅನ್ನಾದ್ ಭವಂತಿ ಭೂತಾನಿ ಜಗದನ್ನೇನ ವರ್ತತೆ. ಇವತ್ತು ನಾವೆಲ್ಲ ಬದುಕಿರೋದೇ ಅನ್ನದಿಂದ. ಅನ್ನ ಇಲ್ಲ ಅಂದರೆ ಮನುಷ್ಯ ಬದುಕೋದಿಲ್ಲ ಕಲಿಯುಗದಲ್ಲಿ. ಆಗಲಿ, ನೀವೇನು ನನ್ನ ಹತ್ರ ಬಂದು ಕೇಳಿದ್ದೀರಲ್ಲ, ಏನೋ ಒಂದು ಅಪಚಾರ ಆಗಿದೆ ನಮ್ಮಲ್ಲಿ, ಅದಕ್ಕೆ ಪರಿಹಾರವನ್ನು ನಾನು ಮಾಡ್ತೀನಿ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಗಹನವಾಗಿರುವಂತಹ ವನಕ್ಕೆ ಹೊರಟ. ಯಾಕೆ? ಋಷಿಮುನಿಗಳು ಅಲ್ಲಿರ್ತಾರೆ, ಕೇಳಿ ತಿಳ್ಕೊಳ್ಳೋಣ. ಅಲ್ಲಿ ಬ್ರಹ್ಮದೇವರ ಮಕ್ಕಳಾಗಿರುವಂಥ ಅಂಗೀರಸ ಮುನಿಗಳು ಕಂಡಿದ್ದಾರೆ. ಅವರ ತೇಜಸ್ಸು ದಶ ದಿಕ್ಕುಗಳಲ್ಲಿ ಬೆಳಗುವಂಥದ್ದು. ಅಷ್ಟು ವರ್ಚಸ್ವಿಗಳಾಗಿರುವಂಥವರು. ಆ ಋಷಿಗಳನ್ನು ಕಂಡು ಸಂತೋಷ ಆಗಿಬಿಡ್ತು ರಾಜನಿಗೆ. ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ವಾಹನದಿಂದ ಇಳಿದು. ಅಂದರೆ ದೊಡ್ಡವರು ಬಂದಾಗ ವಾಹನದಲ್ಲಿ ಹೋಗಬಾರದು ಅಂತ ಈ ಕೆಳಗಿಳಿದು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ನಮಶ್ಚಕ್ರೇಶ ಚರಣೋ ಕೃತಾಂಜಲಿ ಪಟೋವಶಿ. ನಮಸ್ಕಾರ ಮಾಡ್ದ, ರಾಜನಿಗೆ ಆಶೀರ್ವಾದ ಮಾಡಿದರು. ಮಾಡಿ ಕುಶಲವನ್ನು ಕೇಳ್ತಾ ಇದ್ದಾರೆ. ಕ್ಷೇಮನ ರಾಜ, ಹೇಗಿದೆ ನಿನ್ನ ಒಂದು ರಾಜ್ಯ ಸಭೆ? ರಾಜ ಪಾಪ ಹೇಳ್ದ, ನಾ ಬಂದಿರಲಿಕ್ಕೆ ಕಾರಣ ಏನು ಅಂದರೆ ಅನಾವೃಷ್ಟಿ ಸಂಪ್ರವೃತ್ತ ನಾಹಂ ವೇದತ್ರ. ನಮ್ಮ ಊರಿನಲ್ಲಿ ಬಹಳ ಅನಾವೃಷ್ಟಿಯಾಗಿಬಿಟ್ಟಿದೆ, ಮಳೆನೇ ಇಲ್ಲ. ಯಾಕೆ ಹಿಂಗಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಬ್ರಹ್ಮಜ್ಞಾನಿಗಳು, ಭಗವಂತನ ಅನುಗ್ರಹ ಪಡೆದಂಥವರು, ಬ್ರಹ್ಮದೇವರ ಮಕ್ಕಳು, ದಯಮಾಡಿ ನನಗೆ ಉತ್ತರ ಹೇಳಬೇಕು. ಅದಕ್ಕೆ ಆ ಋಷಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏತತ್ ಕೃತಯುಗಂ ರಾಜನ್ ಯುಗಾನಾಂ ಉತ್ತಮಂ ಯುಗಂ. ಅಲ್ಲಪ್ಪ, ಈ ಯುಗ ಕೃತಯುಗ, ಬಹಳ ಶ್ರೇಷ್ಠವಾದ ಯುಗ. ಈ ಯುಗದಲ್ಲಿ ಎಲ್ಲರೂ ಬ್ರಹ್ಮನ ಚಿಂತನೆ ಮಾಡುವಂಥವರು. 4 ಪಾದದಲ್ಲಿ ಧರ್ಮ ಇದೆ, ಒಳ್ಳೆ ತಪೋನಿರತರಾಗಿರುವಂಥವರು. ಆದರೂ ನಿನ್ನ ರಾಜ್ಯದಲ್ಲಿ ಯಾಕೆ ಹಿಂಗಾಗಿದೆ ಅಂತ ನೀ ಕೇಳ್ತಾ ಇದ್ದೀಯಲ್ಲ. ವೃಷರೇಂದ್ರ ಅನ್ನೋಂಥವನು ಒಬ್ಬನು ತಪಸ್ ಮಾಡ್ತಾ ಇದ್ದಾನೆ ಅನ್ಯಾಯಯುತವಾಗಿ. ಅಂದರೆ ಅವನು ಮಾಡಬೇಕಾಗಿರುವಂಥ ಕರ್ತವ್ಯ ಎಲ್ಲರ ಸೇವೆಯನ್ನು ಮಾಡಬೇಕು. ಆ ತನ್ನ ವರ್ಣ ಆಶ್ರಮಗಳಿಗೆ ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಬಿಟ್ಟು ಅವನೇನು ಮಾಡ್ತಾ ಇದ್ದಾನೆ? ತಪಸ್ಸನ್ನು ಮಾಡ್ತಾ ಇದ್ದಾನೆ. ಯಾರಿಗೆ ತಪಸ್ ಮಾಡ್ರಿ ಅಂತ ಹೇಳಿದ್ದಾರೋ ಅವರು ತಪಸ್ ಮಾಡಬೇಕು, ಎಲ್ಲರೂ ತಪಸ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ವೈದ್ಯರಿದ್ದಾರೆ, ಅವರು ರೋಗಿಯನ್ನು ನೋಡಿದರೆ ಸರಿ. ಹಾದಿಯಲ್ಲಿ ಹೋಗೋರು, ರಸ್ತೆಯಲ್ಲಿ ಹೋಗೋರು ನೋಡ್ಲಿಕ್ಕೆ ಹೋದರೆ ಆ ರೋಗಿ ಸತ್ತು ಹೋಗಿಬಿಡ್ತಾನೆ. ಹಾಗೆ ಇವನು ತಪಸ್ ಮಾಡ್ತಾ ಇದ್ದಾನೆ, ಹಾಗಾಗಿ ಮೇಘಗಳು ಮಳೆಯನ್ನು ಸುರಿಸ್ತಾ ಇಲ್ಲ ಅಂತ ಹೇಳಿಬಿಟ್ರು. ನೀ ಅವನನ್ನು ಸಂಹಾರ ಮಾಡಿದರೆ, ಅವನನ್ನು ದೂರ ಸರಿಸಿದರೆ ನಿಮ್ಮ ಊರಿನಲ್ಲಿ ಒಳ್ಳೆ ಮಳೆ ಬರ್ತದೆ. ಅದಕ್ಕೆ ಇವನು ಕೇಳ್ದ, ನೀವೇನೋ ಹೇಳ್ತಾ ಇದ್ದೀರಿ ಸರಿ, ಅವನು ನಿರಾಪರಾಧಿಯಾಗಿರುವಂಥವನು, ಪಾಪ ಅವನ ಪಾಡಿಗೆ ಅವನು ತಪಸ್ ಮಾಡ್ತಾನೆ, ಅವನನ್ನು ಕೊಲ್ಲಬೇಕು ಯಾಕೆ ನಾನು? ಅದಕ್ಕೆ ರಾಜನಿಗೆ ಅವರು ಋಷಿಗಳು ಹೇಳಿದರಂತೆ, ನೋಡಪ್ಪ, ಒಂದನ್ನು ನೀನು ಆಪತ್ತಿನಿಂದ ಪಡಿಬೇಕಾದ್ರೆ, ಆಪತ್ತು ಪರಿಹಾರ ಆಗಬೇಕಾದ್ರೆ ಇನ್ನೊಂದನ್ನು ಧರ್ಮೋಪದೇಶ ಮಾಡಲೇಬೇಕು. ಅದಕ್ಕೆ ನಿನಗೊಂದು ಒಳ್ಳೆಯ ಉಪದೇಶ ಹೇಳ್ತೀನಿ ಕೇಳು. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶಯನಿ ಏಕಾದಶಿ ಅಂತ ಕರೀತಾರೆ. ಸಕಲ ಸಿದ್ಧಿಗಳನ್ನು ತಂದುಕೊಡುವಂಥದ್ದು. ನಿನ್ನ ಪ್ರಜೆಗಳು
ನೀನು ಎಲ್ಲರೂ ಸಹಿತವಾಗಿ ಆ ವ್ರತವನ್ನು ಆಚರಣೆ ಮಾಡಿರಿ, ನಿಮಗೆ ಒಳ್ಳೆಯದಾಗ್ತದೆ. ಇತಿವಾಕ್ಯಂ ಮುನೇ ಶ್ರುತ್ವ ರಾಜ ಸ್ವಗೃಹಮಾಗತಃ. ರಾಜ ಅವರ ಮಾತನ್ನು ಕೇಳಿ ಮನೆಗೆ ಬಂದಿದ್ದಾನೆ. ಚಾತುರ್ವರ್ಣ್ಯದ ತನ್ನೆಲ್ಲ ಪ್ರಜೆಗಳನ್ನು ಕರೆದ, ಒಂದು ದೊಡ್ಡ ಸಭೆಯನ್ನು ಮಾಡ್ದ. ಎಲ್ರಿಗೂ ಹೇಳ್ದ, ನೋಡ್ರಿ ಋಷಿಗಳು ಹೇಳಿದ್ದಾರೆ, ಒಳ್ಳೆ ಮಳೆ ಬರಬೇಕು ಅಂದರೆ ಒಳ್ಳೆಯ ಏಕಾದಶಿ ಆಚರಣೆ ಆಗಬೇಕು. ಅದಕ್ಕೆ ಶಯನಿ ಅಂತ ಕರೀತಾರೆ. ನೋಡ್ರಿ ಹೇಳಿಬಿಡ್ತಾನೆ, ಇಯಮೇಕಾದಶಿ ರಾಜನ್ ಶಯನೀತ್ಯಭಿಧೀಯತೆ. ಯಾಕೆ ಶಯನಿ ಅಂತಾರೆ ಅದು ಹೇಳಬೇಕಲ್ಲ, ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ ರಾಜ. ಅಲ್ಲಿ ಕೇಳ್ಕೊಂಬಂದಿದ್ದ ಋಷಿಗಳ ಹತ್ರ. ಇಲ್ಲಿ ಹೇಳ್ತಾ ಇದ್ದಾನೆ, ವಿಷ್ಣೋ ಪ್ರಸಾದ ಸಿದ್ಧ್ಯರ್ಥಂ ಮಸ್ಯಾಂಚ ಶಯನವ್ರತಂ. ಯುಧಿಷ್ಠಿರ ಅಲ್ಲಿ ಕೇಳಿದ್ದನ್ನು ಇಲ್ಲಿ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ಕಥಂ ಕೃಷ್ಣ ಪ್ರಕರ್ತವ್ಯಂ ಶ್ರೀ ವಿಷ್ಣು ಶಯನಂ ವ್ರತಂ. ಭಗವಂತ ಯೋಗ ನಿದ್ರೆಯನ್ನು ಮಾಡಲಿಕ್ಕೆ ಮಲಗಿರುವಂಥ ಸಮಯ ಇದು, ಅದು ಶಯನೀ ವ್ರತ, ಏಕಾದಶಿ ವ್ರತ ಅಂತ ಕರೀತಾರೆ. ಹೌದು, ಈ ವ್ರತದಲ್ಲಿ ನಾವೇನೇನು ಮಾಡಬೇಕು? ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗುವಂಥ ದಿವಸ ಸೂರ್ಯ ಕರ್ಕರಾಶಿ ಪ್ರವೇಶವನ್ನು ಮಾಡ್ತಾನೆ. ಅದನ್ನು ಹೇಳ್ತಾರೆ ಇಲ್ಲಿ, ತುಲಾರಾಶಿ ಸ್ಥಿತೆ ತಸ್ಮಿನ್ ಪುನರುತ್ತಾಪಯೇ ಧರಿಂ ಅಧಿಮಾಸೇಪಿ ಪತಿತೆ ಏಷ ಏವ ವಿಧಿಕ್ರಮಾತ್. ಅನೇಕ ವ್ರತಗಳಿದ್ದಾವಪ್ಪ ಚಾತುರ್ಮಾಸದಲ್ಲಿ. ಆ ಎಲ್ಲ ವ್ರತಗಳನ್ನು ಮಾಡಬೇಕು. ವಿಷ್ಣುವಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ 4 ತಿಂಗಳು ಪರ್ಯಂತರವಾಗಿ ಈ ವ್ರತವನ್ನು ಮಾಡಬೇಕು. ಅದರಲ್ಲೂ ಷೋಡಶೋಪಚಾರದಿಂದ ಧೂಪ ದೀಪ ನೈವೇದ್ಯದಿಂದ ಭಗವಂತನ ಆರಾಧನೆ ಮಾಡಬೇಕು. ಜಗನ್ನಾಥ ಏನಾದರೂ ಮಲಗಿಬಿಟ್ರೆ ನಿಜವಾಗ್ಲೂ ಈ ಜಗತ್ ಮಲ್ಕೊಂಡೇ ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಸುಪ್ತೇ ತ್ವಯಿ ಜಗನ್ನಾಥೇ ಜಗತ್ಸುಪ್ತಂ ಚರಾಚರಂ ವಿಬುದ್ಧೇ ತ್ವಯಿ ಬುದ್ಧೇತ ಜಗತ್ಸರ್ವಂ ಚರಾಚರಂ. ಭಗವಂತ ನೀನೇನಾದರೂ ಮಲಗಿಬಿಟ್ರೆ ನಾವೆಲ್ಲ ಮಲ್ಕೊಂಡ್ಬಿಡ್ತೀವಿ. ಅದಕ್ಕೆ ಲಕ್ಷ್ಮೀ ಸಹಿತನಾಗಿರುವಂಥ ಹೇ ಭಗವಂತ, ನನ್ನ ಮೇಲೆ ಅನುಗ್ರಹವನ್ನು ಮಾಡು. ಚತುರೋ ವಾರ್ಷಿಕಾನ್ ಮಾಸಾನ್ ದೇವಸ್ಯೋತ್ಥಾಪನಾ ವಿಧಿ. ಉತ್ಥಾನ ದ್ವಾದಶಿ ದಿವಸ ಭಗವಂತ ಹೇಳ್ತಾನೆ ಯೋಗ ನಿದ್ರೆಯಿಂದ, ಚಾತುರ್ಮಾಸ್ಯ ಮುಗಿದ ಮೇಲೆ, ಪ್ರಾತಃ ಸಂಧ್ಯಾಧಿಕಂ ಸರ್ವಂ ನಿತ್ಯಕರ್ಮ ಸಮಾಪ್ಯ ಚ. ಅವತ್ತಿನ ದಿವಸ ಏಕಾದಶಿ ಎಲ್ಲ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂತ? ಗೃಹೀಷ್ಯೆ ನಿಯಮಾನ್ ಶುದ್ಧಾನ್ ನಿರ್ವಿಘ್ನಾನ್ ಕುರು ಮೇ ಪ್ರಭು ಇತಿ ಸಂಪ್ರಾರ್ಥ್ಯ ದೇವೇಶಂ ಪ್ರಹ್ವಃ ಸಂಶುದ್ಧ ಮಾನಸಃ. ಉತ್ಥಾನ ದ್ವಾದಶಿವರೆಗೂ 4 ತಿಂಗಳವರೆಗೂ ನಾನು ವ್ರತವನ್ನು, ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಮಾಡಬೇಕಿದನ್ನು? ಸ್ತ್ರೀ ವಾ ನರೋ ವಾ ಮದ್ಭಕ್ತೋ ಧರ್ಮಾರ್ಥಂ ಚ ದೃಢವ್ರತಃ. ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು, ಪುರುಷರು ಸ್ತ್ರೀಯರು ಯಾರೇ ಆಗಿರ್ಬೋದು, ಶುದ್ಧವಾಗಿ ಆ ಚಾತುರ್ಮಾಸ್ಯದ ಸಂಕಲ್ಪವನ್ನು ಮಾಡಬೇಕಪ್ಪ. ಉಪವಾಸ ಅವತ್ತು ಮಾಡೋವಂಥದ್ದು ಅಂದರೆ ಶಯನಿ ಏಕಾದಶಿ ದಿವಸ ಉಪವಾಸವನ್ನು ಮಾಡೋದ್ರಿಂದ ಏನಾಗ್ತಾ ಇದೆ? ಚಾತುರ್ಮಾಸ್ಯ ವ್ರತಂ ಕುರ್ಯಾತ್ ಕಿಂಚಿದ್ವಾ ಪನಿ. ಅಂದರೆ ಅನೇಕ ಪಾಪಗಳನ್ನು ಮಾಡ್ತೀವಿ ನಾವು, 1-2 ಅಲ್ಲ. ಆ ಎಲ್ಲ ಪಾಪಗಳ ಪರಿಹಾರ ಏಕಾದಶ್ಯಾಂ ಉಪೋಷಿತಃ, ಉಪವಾಸದಿಂದ ಹೋಗ್ತಾ ಇದೆ. ಅದರಲ್ಲೂ ಚಾತುರ್ಮಾಸ್ಯದ ವ್ರತದ ಸ್ವೀಕಾರ ಅನುಷ್ಠಾನ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅವಶ್ಯವಾಗಿ ವ್ರತವನ್ನು ಆಚರಣೆ ಮಾಡಬೇಕಪ್ಪ. ಯಾರ್ಯಾರು ಈ ಚಾತುರ್ಮಾಸ್ಯದಲ್ಲಿ ವ್ರತಗಳನ್ನು ಮಾಡ್ತಾರೋ, ಅನೇಕ ವ್ರತಗಳಿದ್ದಾವೆ. ಅದರಲ್ಲೂ ಪ್ರಧಾನವಾದದ್ದು 4. 1 ಶಾಖವ್ರತ, ತರಕಾರಿ ತಿನ್ನಬಾರ್ದು. 2ನೇದ್ದು ದಧಿವ್ರತ, ಮೊಸರು ತಿನ್ನಬಾರ್ದು. 3ನೇದ್ದು ಕ್ಷೀರವ್ರತ, ಹಾಲನ್ನು ಬಿಡಬೇಕು. ಆಮೇಲೆ ದ್ವಿದಳ ವ್ರತ, ದ್ವಿದಳ ಧಾನ್ಯವನ್ನು ತಿನ್ನಬಾರದು. 1 ತಿಂಗಳು 1 ಬಿಡ್ರಿ ಅಂತ ಹೇಳ್ಯಾರೆ. ಅಂತಹ ಅವಶ್ಯವಾಗಿ ಈ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕಪ್ಪ. ಜೊತೆಗೆ ಯಾರು ಈ ವ್ರತವನ್ನು ಮಾಡ್ತಾನೋ ಅವನಿಗೇನಾಗುತ್ತೆ ಅಂತ ಕೇಳಿದರೆ, ಪ್ರದಕ್ಷಿಣ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಕಾಂಚನೇನ ವಿಮಾನೇನ ವೈಷ್ಣವೀಂ ಲಭತೆ ಗತಿಂ. ಬಂಗಾರದ ವಿಮಾನದಲ್ಲಿ ಅವನನ್ನು ಕರೆದುಕೊಂಡು ಹೋಗ್ತಾರಂತೆ. ಅಷ್ಟು ಅದಕ್ಕೆ ಮಹತ್ವ ಇದೆ. ಅನೇಕ ವ್ರತಗಳನ್ನು ಹೇಳಿದ್ದಾರೆ. ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಮುಂದೆ ವಿಸ್ತಾರವಾಗಿ ನೋಡೋಣ ಏನೇನು ವ್ರತಗಳಿದ್ದಾವೆ ಅಂತ. ಅದರಲ್ಲೂ
ಗಾಯತ್ರಿ ಜಪವನ್ನು ಬ್ರಾಹ್ಮಣನಾಗಿರುವಂಥವನು ಈ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಸರ್ವಲೋಕಮಯಿ ದೇವಿ ಗಾಯತ್ರಿಯ ತ್ರಯೀಮಯಿ ನಿತ್ಯ ಶಾಸ್ತ್ರ ಸಮಾಖ್ಯಾತ ಲೋಕಾನ್ ಯಾತು ಪ್ರಬೋದಯೇತ್. ವಿಶೇಷವಾಗಿ ಶಾಸ್ತ್ರಗಳ ಒಂದು ಮರ್ಮವನ್ನು ಅರ್ಥವನ್ನು ತಿಳಿಯಬೇಕು, ಅರ್ಥಾನುಸಂಧಾನ ಮಾಡಿಕೊಂಡು ಓದಬೇಕು ಚೆನ್ನಾಗಿ. ಅದರಲ್ಲಿ ವಿಶೇಷವಾಗಿ ಆ ಗಾಯತ್ರಿ ಬಂದು ಅಲ್ಲಿ ಸನ್ನಿಧಳಾಗ್ತಾಳೆ, ಜ್ಞಾನಿಯಾಗ್ತಾನೆ, ಲೋಕದಲ್ಲಿ ಪ್ರಸಿದ್ಧನಾಗ್ತಾನೆ, ಪೂರ್ಣವಾದ ಆಯುಷ್ಯದ ಸಿಗ್ತದೆ ಅವನಿಗೆ, ಕೀರ್ತಿ ಸಂಪತ್ತು ಎಲ್ಲವೂ ಸಿಗ್ತಾ ಇದೆ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಆರೋಗ್ಯಂ ಪೂರ್ಣಮಾಯುಶ್ಚ ಕೀರ್ತಿರ್ಲಕ್ಷ್ಮಿರ್ ಬಲಂ ಭವೇತ್. ಅದಕ್ಕೆ ಕಡ್ಡಾಯವಾಗಿ ಆ ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡಬೇಕಪ್ಪ. ಅವತ್ತು ಸಂಕಲ್ಪವನ್ನು ಮಾಡಬೇಕು. ಏಕಾದಶಿ ದಿವಸ ವಿಶೇಷವಾಗಿ ಗೋದಾನವನ್ನು ಮಾಡಬೇಕು, ದೀಪದಾನ, ಸುವರ್ಣದಾನ, ರಜತದಾನ. ಒಂದು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು, ದಾನ ಅಂತ ಕೊಡಬೇಕಾದ್ರೆ ಶ್ರೋತ್ರಿಯನಾಗಿರುವಂತಹ ಬ್ರಾಹ್ಮಣನಿಗೇ ಕೊಡಬೇಕು, ಯೋಗ್ಯನಾಗಿರಬೇಕು, ಸದಾಚಾರದಿಂದ ಕೂಡಿರಬೇಕು. ಸಂಬಂಧ ಅಂತ ದಾನ ಕೊಡೋದಲ್ಲ. ದಾನ ಕೊಡೋ ಸಂದರ್ಭದಲ್ಲಿ ಅತ್ಯಂತ ಪ್ರಧಾನವಾದದ್ದು ಸದಾಚಾರದಿಂದ ಕೂಡಿರುವಂಥವನು. ಅಷ್ಟು ಅದಕ್ಕೆ ಮಹತ್ವ ಇದೆ. ಗೋಪಿ ಚಂದನ, ವಸ್ತ್ರ, ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣನಿಗೆ ವಸ್ತ್ರವನ್ನು ದಾನ ಕೊಡಬೇಕು ಅಂತಾರೆ. ಅವನಿಗೆ ವಿಶೇಷವಾಗಿ ಪುಷ್ಟಿ ತುಷ್ಟಿ ಎಲ್ಲವೂ ಸಿಗ್ತಾ ಇದೆ. ಅದರಲ್ಲೂ ಸೌಭಾಗ್ಯವತಿಯರಿಗೆ ಅರ್ಶನ, ಕುಂಕುಮ, ಬಳೆ ಮತ್ತು ಸೀರೆ, ವಸ್ತ್ರಗಳನ್ನು ಯಥೇಚ್ಛವಾಗಿ ದಾನವನ್ನು ಕೊಡಬೇಕು. ನಿತ್ಯ ತಾಂಬೂಲ ದಾನ ಮಾಡಬೇಕು. ಅದೆಲ್ಲ ಭಾರಿ ವಿಸ್ತಾರವಾಗಿರುವಂಥದ್ದು. ಇಷ್ಟು ಆ ಎಲ್ಲ ಪಾಪಗಳನ್ನು ಕಳೆದು ನಮಗೆ ಒಳ್ಳೆಯ ಸದ್ಗತಿಯನ್ನು ಕೊಡ್ತಾ ಇದೆ. ಪರಮ ಧಾರ್ಮಿಕನಾಗಿರುವಂತಹ ಆ ಭಗವಂತನ ವಿಶೇಷವಾದ ಅನುಗ್ರಹ ಆಗ್ತದೆ. ಇದರಲ್ಲಿ ಯಾರು ಅವರು ಇರು ಅಂತ ಹೇಳೇ ಇಲ್ಲ, ಯಾರಾಗಿರ್ಬೋದು, ಎಲ್ಲರೂ ದಾನ ಮಾಡಬೇಕು ಅಂತಾರೆ. ಎಲೆಯಲ್ಲಿ ಭೋಜನ ಮಾಡುವಂಥದ್ದು, ಕಲ್ಲಿನ ಮೇಲೆ ಭೋಜನ ಮಾಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ಉತ್ತಮವಾದ ಆರೋಗ್ಯ ಪುತ್ರ ಸಂಪನ್ನೋ ರಾಜ ಭವತಿ ಧಾರ್ಮಿಕ. ಯಾರು ಇಷ್ಟೆಲ್ಲ ಮಾಡ್ತಾನೋ ಅವನು ಒಳ್ಳೆಯ ಆರೋಗ್ಯ ಪಡಿತಾನೆ, ಪುತ್ರ ಸಂಪತ್ತನ್ನು ಪಡಿತಾನೆ, ಒಳ್ಳೆಯ ಧಾರ್ಮಿಕನಾಗ್ತಾನೆ. ಅವನಿಗೆ ಶತ್ರುಗಳು ಅಂತಿರೋದಿಲ್ಲ. ಶತ್ರೋರ್ ಭಯಂ ನ ಲಭತೆ ವಿಷ್ಣುಲೋಕಂ ಸಗಚ್ಚತಿ. ಒಳ್ಳೆಯ ವಿಷ್ಣುಲೋಕವನ್ನು ಕುರಿತು ಹೋಗ್ತಾನಪ್ಪ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಈ ಚಾತುರ್ಮಾಸ್ಯ. ಈ ಚಾತುರ್ಮಾಸ್ಯದ ಬಗ್ಗೆ ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಈ ಚಾತುರ್ಮಾಸ್ಯದಲ್ಲಿ ಈ ಏಕಾದಶಿ ವ್ರತ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ನಾನೀಗ ಹೇಳಿದ್ನಲ್ಲ, ಪ್ರಥಮೇ ಮಾಸಿ ಕರ್ತವ್ಯಂ ನಿತ್ಯಂ ಶಾಕಂ ವ್ರತಂ ನರಹ. ಮೊದಲನೇ ತಿಂಗಳು ಶಾಕವ್ರತ. ದ್ವಿತೀಯೋ ಮಾಸಿ ಕರ್ತವ್ಯಂ ಮನುತ್ತಮಂ. ಎರಡನೇ ತಿಂಗಳು ಮೊಸರಿನ ವ್ರತ, ಮೊಸರು ಬಿಡಬೇಕು. ಪಯೋವ್ರತಂ ತೃತೀಯೇ, ಮೂರನೇದ್ದು ಹಾಲಿನ ವ್ರತ. ಚತುರ್ಥೇ ದ್ವಿದಳಂ ತಥಾ. 4 ತಿಂಗಳು 4 ಅದನ್ನು ನೆನಪಿಟ್ಟುಕೊಂಡು ಅವಶ್ಯವಾಗಿ ಮಾಡಬೇಕಪ್ಪ. ನಿಷಿದ್ಧವಾದ ಪದಾರ್ಥ ಯಾವತ್ತೂ ತಿನ್ನಬಾರ್ದು. ಚಾತುರ್ಮಾಸ್ಯ ಕಾಲದಲ್ಲಿ ಮೊದಲೇ ತಿನ್ನಬಾರ್ದು. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಮೂಲ ಮಂತ್ರ ನಾರಾಯಣ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಬೇಕು ಅಂತಾರೆ ಬ್ರಾಹ್ಮಣನಾಗಿರುವಂಥವನು. ಅದರಲ್ಲೂ 4 ತಿಂಗಳು ಪರ್ಯಂತರವಾಗಿ ಪರಾನ್ನ ವರ್ಜನಾದ್ ರಾಜನ್ ದೇವೋ ವೈ ಮಾನುಷೋ ಭವೇತ್. 4 ತಿಂಗಳು ಪರಾನ್ನವನ್ನು ಬಿಡುವಂಥವನು ಮನುಷ್ಯ ದೇವತೆ ಅಂತಾಗ್ತಾನೆ. ಪ್ರಾಜಾಪತ್ಯ ವ್ರತವನ್ನು ಆಚರಿಸುವಂಥವನು ಕಾಯಿಕ, ವಾಚಿಕ, ಮಾನಸಿಕ ಎಲ್ಲ ದೋಷಗಳಿಂದ ಪರಿಹಾರ ಆಗ್ತದೆ. ದಿವ್ಯವಾದ ದೇಹವನ್ನು ಪಡಿತಾನೆ. ಚಾಂದ್ರಾಣಾದಿ ವ್ರತಗಳನ್ನು ಮಾಡುವಂಥವನು ಪಂಚಗವ್ಯವನ್ನು ಮಾತ್ರ ಸ್ವೀಕಾರ ಮಾಡಿ 4 ತಿಂಗಳು ಇರೋಂಥವನು ಅಷ್ಟು ಆರೋಗ್ಯಯುತವಾಗಿರ್ತಾನೆ. ಯಾವ ರೋಗಗಳು ಅವನಿಗೆ ಬಾಧಿಸೋದಿಲ್ಲ. ಕ್ಷೀರಸಾಗರದಲ್ಲಿರುವಂಥ ಭಗವಂತನ ಅನುಗ್ರಹ ಆಗ್ತದೆ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ದಿನತ್ರಯಂ ಜಲತ್ಯಾಗ, ದಶಮಿ, ಏಕಾದಶಿ, ದ್ವಾದಶಿ ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅವರಿಗೆ ಒಳ್ಳೆಯ ಸಂತಾನ ಆಗ್ತದೆ, ಭಗವಂತನ ಅನುಗ್ರಹ ಆಗ್ತದೆ. ಭಗವಂತನ ವಿಶೇಷವಾದ ಕೃಪಾ ಕಟಾಕ್ಷದಿಂದ ಎಲ್ಲ ಪಾಪಗಳು ಪರಿಹಾರ ಆಗಿ ಪುಂಸಾಂ ದದತಿ ಚ ಗತಿಂ ಗರುಡಾಸನ ನಸೋ ಅಂತ ಅಂತಾರೆ. ಅಂದರೆ ಗರುಡವಾಹನನಾಗಿರುವಂತಹ ಭಗವಂತನ ಅನುಗ್ರಹವನ್ನು ಅವನು ಪಡಿತಾ ಇದ್ದಾನಪ್ಪ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಶಯನಿ ಏಕಾದಶಿ. ಚಾತುರ್ಮಾಸ್ಯದ ಅನೇಕ ವ್ರತಗಳಿದ್ದಾವೆ. ಮೌನವ್ರತ ಅಂತ ಅಂತಾರೆ,
ನಕ್ತಭೋಜನ ಅಂತ ಇದೆ, ಚಾಂದ್ರಾಯಣ ವ್ರತ ಅಂತ ಇದೆ, ಗೋದಾನ ಇದೆ, ಭೂದಾನ ಇದೆ, ಅನೇಕ ದಾನಗಳ ಬಗ್ಗೆ ಇದೆ. ಅದನ್ನು ಮುಂದೆ ವಿಸ್ತಾರವಾಗಿ ನೋಡೋಣ. ಇವತ್ತು ಶಯನಿ ಏಕಾದಶಿಯ ಮಹತ್ವವನ್ನು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ಶಯನಿ ಏಕಾದಶಿಯ ಮಹತ್ವ, ಭಗವಂತ ಯೋಗ ನಿದ್ರೆಯನ್ನು ಮಾಡುವಂಥ ಸಮಯ. ಹಾಗಾಗಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ವಿವಾಹ, ಉಪನಯನ ಈ ಮುಂತಾದವುಗಳ ಕಾರ್ಯಗಳನ್ನು ಮಾಡಬಾರದು ಅಂತ ಶಾಸ್ತ್ರದ ವಿಧಿ ಇದೆ. ದೇವತೆಗಳಿಗೆ ಉತ್ತರಾಯಣ ಹಗಲಾಗಿರುವಂಥದ್ದು, ದಕ್ಷಿಣಾಯಣ ರಾತ್ರಿ ಸಮಯ. ಹಾಗಾಗಿ ಉತ್ತರಾಯಣದಲ್ಲಿ ಎಲ್ಲ ಶುಭ ಕರ್ಮಗಳನ್ನು ವಿಶೇಷವಾಗಿ ಮಾಡಿ, ಈ ದಕ್ಷಿಣಾಯಣದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿ 4 ತಿಂಗಳು ಅಂತ ಶಾಸ್ತ್ರ ಹೇಳಿರುವಂಥದ್ದು. ಆ ರೀತಿಯಾಗಿ ಮಾಡಿದಾಗ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.